ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ವೃಶ್ಚಿಕ ರಾಶಿ ಅಂದರೆ ಗಂಭೀರ ಮತ್ತು ತುಂಬನೇ ರಹಸ್ಯ. ಮಾರ್ಚ್ 6ರಿಂದ 8ರವರೆಗೆ ನಿಮ್ಮ ಮನೆ ಮುಂದೆ ಬರುವ ಆ ವಿಚಿತ್ರ ಸ್ತ್ರೀ ಯಾರು? ವೃಶ್ಚಿಕ ರಾಶಿಯವರೇ, ಎಚ್ಚರವಾಗಿರಿ. ಈ 3 ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುವ ಮಹಿಳೆ ಹೇಳುವ ರಹಸ್ಯವನ್ನು ಕೇಳದೇ ಇದ್ದರೆ ದೊಡ್ಡ ಆಪತ್ತಿಗೆ ಸಿಲುಕಬಹುದು. ವೃಶ್ಚಿಕ ರಾಶಿಯ ಬಂಧುಗಳೇ, ರಾಶಿ ಚಕ್ರದ ಅತ್ಯಂತ ನಿಗೂಢ ಮತ್ತು ಶಕ್ತಿಶಾಲಿ ರಾಶಿ ನಿಮ್ಮದು. ಮಾರ್ಚ್ 6, 7, 8 ಈ 3 ದಿನಗಳು ನಿಮ್ಮ ಬದುಕಲ್ಲಿ ಒಂದು ದೊಡ್ಡ ತಿರುವು ಅನ್ನೋದು ನೀಡಲಿದೆ. ನಿಮ್ಮ ಮನೆ ಮುಂದೆ ಒಬ್ಬ ಅಪರಿಚಿತ ಸ್ತ್ರೀ ಬಂದು ನಿಲ್ತಾಳೆ. ಅವಳು ಸಾಮಾನ್ಯ ಮಹಿಳೆಯಲ್ಲ. ನಿಮ್ಮ ಜೀವನದ ಮೇಲೆ ಕವಿದಿರುವ ಕಪ್ಪು ಛಾಯೆಯನ್ನು ಹೋಗಲಾಡಿಸಲು ಬಂದ ದೂತೆಯಂತೆ ಅವಳು ಕಾಣಿಸ್ತಾಳೆ. ಅವಳು ಹೇಳುವ ಆ ರಹಸ್ಯ ಏನು? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅದೃಷ್ಟವನ್ನು ನೀವೇ ಅರಿತುಕೊಳ್ಳಿ. ವೃಶ್ಚಿಕ ರಾಶಿಯು ರಾಶಿ ಚಕ್ರದ 8ನೇ ರಾಶಿ. ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರದ 4 ಪಾದಗಳು ಮತ್ತು ಜ್ಯೇಷ್ಠ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿದವರು ಈ ರಾಶಿಗೆ ಸೇರ್ತಾರೆ. ನಿಮ್ಮ ರಾಶಾಧಿಪತಿ ಮಂಗಳ. ಮಾರ್ಚ್ ತಿಂಗಳ ಈ ದಿನಗಳಲ್ಲಿ ಗ್ರಹಗತಿಗಳ ಬದಲಾವಣೆಯಿಂದಾಗಿ ನಿಮಗೆ ಅತೀಂದ್ರಿಯ ಅನುಭವಗಳು ಉಂಟಾಗುವ ಸಾಧ್ಯತೆ ಇದೆ. ಇದೇ ಸಮಯದಲ್ಲಿ ಆ ನಿಗೂಢ ಸ್ತ್ರೀಯ ಆಗಮನ ಆಗುತ್ತೆ. ಆ ಸ್ತ್ರೀಯ ರೂಪ ಮತ್ತು ಲಕ್ಷಣಗಳು. ವೃಶ್ಚಿಕ ರಾಶಿಯವರ ಮನೆಗೆ ಬರುವ ಮಹಿಳೆ ಸ್ವಲ್ಪ ಗಂಭೀರ ಸ್ವಭಾವದವರು ಆಗಿರ್ತಾಳೆ. ಅವಳ ನೋಟ ತುಂಬ ತೀಕ್ಷ್ಣವಾಗಿರುತ್ತೆ. ನೇರವಾಗಿ ನಿಮ್ಮ ಕಣ್ಣುಗಳನ್ನು ನೋಡಿ ಮಾತನಾಡ್ತಾಳೆ. ಇನ್ನು ಅವಳು ಗಾಢ ಬಣ್ಣದ ಸೀರೆ, ಹೆಚ್ಚಾಗಿ ಕೆಂಪು ಅಥವಾ ಕಪ್ಪು ಛಾಯೆಯ ಉಡುಪು ಧರಿಸಿರಬಹುದು. ಕೈಯಲ್ಲಿ ಲೋಹದ ಬಳೆಗಳು ಅಥವಾ ಕಪ್ಪು ದಾರ ಇರುವ ಸಾಧ್ಯತೆ ಇರುತ್ತೆ. ವಯಸ್ಸು ಸುಮಾರು 35ರಿಂದ 48 ವರ್ಷಗಳ ನಡುವೆ ಇರಬಹುದು. ಅವಳು ಮೊದಲು ನಿಮ್ಮ ಮನೆಯ ವಾಸ್ತು ಅಥವಾ ನಿಮ್ಮ ಮನೆಯಲ್ಲಿರುವ ದೋಷಗಳ ಬಗ್ಗೆ ಮಾತನಾಡಬಹುದು. ಅವಳು ಬಿಚ್ಚಿಡುವ ಆ 3 ರಹಸ್ಯಗಳು ಏನೇನು? ಅವಳು ನಿಮ್ಮ ಮುಂದೆ ನಿಂತು ಈ ಪ್ರಮುಖ ವಿಷಯಗಳನ್ನು ಹೇಳ್ತಾಳೆ. ನಕಾರಾತ್ಮಕ ದೃಷ್ಟಿ, ಎವಿಲಿ, ನಿಮ್ಮ ಮನೆಯ ಮೇಲೆ ಅಥವಾ ನಿಮ್ಮ ಪ್ರಗತಿಯ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿ ಅಥವಾ ಶಾಪದ ಬಗ್ಗೆ ಅವಳು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾಳೆ. ಮತ್ತು 2ನೇದಾಗಿ ಗುಪ್ತ ಶತ್ರುಗಳ ಸಂಚು. ನಿಮ್ಮ ಹಿತೈಷಿಗಳಂತೆ ನಡೆಸುವ ಆದರೆ ನಿಮಗೆ ವಂಚನೆ ಮಾಡ್ತಾ ಇರುವ ವ್ಯಕ್ತಿಯ ಹೆಸರನ್ನು ಅಥವಾ ಸುಳಿವನ್ನು ಅವಳು ನೀಡ್ತಾಳೆ. ಮನೆಗೆ ಬರಲಿರುವ ಶುಭ ವಾರ್ತೆ. ನಿಮ್ಮ ಕುಟುಂಬದಲ್ಲಿ ಬಹುಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಮಂಗಳ ಕಾರ್ಯವೊಂದು ಹೇಗೆ ನೆರವೇರುತ್ತೆ ಎಂಬ ರಹಸ್ಯವನ್ನು ಅವಳು ಬಿಚ್ಚಿಡ್ತಾಳೆ. ವೃಶ್ಚಿಕ ರಾಶಿಯವರು ಗಮನಿಸಬೇಕಾದ ಅಂಶ. ವೃಶ್ಚಿಕ ರಾಶಿಯವರು ಬೇಗ ಯಾರನ್ನೂ ಕೂಡ ನಂಬೋದಿಲ್ಲ. ಆದರೆ ಈ ಸ್ತ್ರೀ ಬಂದಾಗ ಅವಳ ಮಾತುಗಳನ್ನು ಕಡೆಗಣಿಸೋದಕ್ಕೆ ಹೋಗಬೇಡಿ. ಅವಳಿಗೆ ಗೌರವಪೂರ್ವಕವಾಗಿ ಕಾಣಿಕೆ ನೀಡಿ ಅಥವಾ ಸಣ್ಣದೊಂದು ಬೆಲ್ಲದ ತುಂಡನ್ನು ನೀಡಿ ಸತ್ಕರಿಸಿ. ಅವಳು ಹೇಳುವ ಮಾತುಗಳು ನಿಮ್ಮ ಒಳಗಿನ ಭಯವನ್ನು ಹೋಗಲಾಡಿಸಿ ನಿಮಗೆ ಧೈರ್ಯವನ್ನು ನೀಡಲಿವೆ. ಶುಭ ಫಲಕ್ಕಾಗಿ ಆಧ್ಯಾತ್ಮಿಕ ಪರಿಹಾರಗಳು. ಈ ದಿನಗಳಲ್ಲಿ ವೃಶ್ಚಿಕ ರಾಶಿಯವರು ಈ ಕಾರ್ಯಗಳನ್ನು ಮಾಡಿ. ಓಂ ಅಂಗರಕಾಯ ನಮಃ ಅಂತ ಈ ಮಂತ್ರವನ್ನು ಬೆಳಿಗ್ಗೆ 28 ಬಾರಿ ಜಪ ಮಾಡಿ. ಕೆಂಪು ಬಣ್ಣದ ಬೇಳೆ, ತೊಗರಿಬೇಳೆ ಅಥವಾ ಬೆಲ್ಲವನ್ನು ದಾನ ಮಾಡಿ. ಮನೆಯಲ್ಲಿ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠಿಸಿ ಮತ್ತು ಸಂಜೆ ವೇಳೆ ಮನೆಯ ದ್ವಾರದ ಬಳಿ ದೀಪ ಹಚ್ಚಿ. ಕೊನೆಯದಾಗಿ ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬರಲಿರುವ ಸಂಕಷ್ಟಗಳನ್ನು ಎದುರಿಸೋದಕ್ಕೆ ಈ ಮಹಿಳೆಯ ಆಗಮನ ಒಂದು ಮುನ್ಸೂಚನೆ ಆಗಿರಬಹುದು. ಧೈರ್ಯದಿಂದ ಇರಿ, ಜಾಗರೂಕರಾಗಿರಿ. ಈ ಮಾಹಿತಿ ನಿಮ್ಮ ವೃಶ್ಚಿಕ ರಾಶಿಯ ಫ್ರೆಂಡ್ ಜೊತೆ ಮತ್ತು ಕುಟುಂಬದವರಿಗೆ ತಕ್ಷಣವೇ ಶೇರ್ ಮಾಡಿ. ಯಾವಾಗಲೂ ಅಪರಿಚಿತರೊಂದಿಗೆ ವ್ಯವಹರಿಸಬೇಕಾದಾಗ ಯಾವಾಗಲೂ ನಿಮ್ಮ ಸುರಕ್ಷತೆಯ ಮೊದಲ ಆದ್ಯತೆಯನ್ನು ನೀಡಿ. ವೃಶ್ಚಿಕ ರಾಶಿಯವರ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ನಿಮಗೆ ಏನಾದರೂ ಹೆಚ್ಚಿನ ಆತಂಕ ಇದ್ದರೆ ಕಮೆಂಟಲ್ಲಿ ಹೇಳಿ, ನಾನು ಉತ್ತರಿಸಲು ಪ್ರಯತ್ನಿಸುತ್ತೇನೆ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.